ಚನ್ನಪಟ್ಟಣದಲ್ಲಿ ಬಿಜೆಪಿ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡ್ತು. ಜೆಡಿಎಸ್ನವರು ಕೂಡ ಎಲ್ಲವನ್ನ ಅರ್ಪಿಸಿದರು. ಆದರೆ ಅಲ್ಲಿನ ಜನ ಎಚ್ಡಿಕೆ ಮೇಲಿನ ಕೋಪ, ಎಚ್ಡಿ ಕುಮಾರಸ್ವಾಮಿ ಅವರ ಮೇಲೆ ಇದ್ದಂತಹ ಕೋಪವನ್ನ ನಿಖಿಲ್ ಕುಮಾರಸ್ವಾಮಿ ಮೇಲೆ ತೋರಿಸಿದ್ದಾರೆ. ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ, ಅದೇ ರೀತಿ ಜೆಡಿಎಸ್ ಕೂಡ ಅದೇ ರೀತಿಯಾಗಿ ಸಾಕಷ್ಟು ಪ್ರಯತ್ನ ಮಾಡಿದೆ, ಅವರು ಕೂಡ ಎಲ್ಲವನ್ನ ಸಮರ್ಪಣೆ ಮಾಡಿದರು. ಆದರೆ ಜನ ಒಪ್ಪಲಿಲ್ಲ. ಎಚ್ಡಿ ಕುಮಾರಸ್ವಾಮಿ ಅವರ ಮೇಲೆ ಕೋಪ ಇತ್ತು, ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ತೋರಿಸಿದ್ದಾರೆ. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಎಸ್.ಟಿ. ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಎಲ್ಲೂ ಕೂಡ ಯೋಜನೆ ಬಗ್ಗೆ ಮಾತನಾಡಲೇ ಇಲ್ಲ. ಕೇಂದ್ರದಿಂದ ಯೋಜನೆಗಳನ್ನು ತರುತ್ತೀವಿ ಅಂತ ಎಲ್ಲೂ ಕೂಡ ಹೇಳೇ ಇಲ್ಲ. ಬರೀ ಸಿದ್ದರಾಮಯ್ಯ ವಿರುದ್ಧ ಸಿಡಿದು ನಿಂತರು. ಕೇವಲ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರ್ತಾ ನಿಂತರು, ಅವರ ವಿರುದ್ಧವೇ ಮಾತನಾಡಿದ್ರು. ಇದೇ ಕಾರಣಕ್ಕಾಗಿ ಜನರು ಸಿ.ಪಿ. ಯೋಗೇಶ್ವರ್ನನ್ನ ಗೆಲ್ಲಿಸಿದ್ರು. ಸರ್ಕಾರವನ್ನ ಕಿತ್ತೆಸಿತೀನಿ ಅಂತ ಭಾಷಣ ಮಾಡಿದ್ರು. ದೇವೇಗೌಡರು ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬಗ್ಗೆ ಮಾತನಾಡಿದ್ರು. ಹೀಗಾಗಿ ಜನ ತಮ್ಮ ಕೋಪ ತೋರಿಸಿದ್ದಾರೆ ಅಂತ ಎಸ್.ಟಿ. ಸೋಮಶೇಖರ್ ಸೋಲಿಗೆ ಸಂಬಂಧಪಟ್ಟಂತೆ ಇದೀಗ ಮಾತನಾಡಿದ್ದಾರೆ. ಚನ್ನಪಟ್ಟಣ ಚುನಾವಣೆ ಯೋಗೀಶಂದು ಮುಂಚೆ ನಾನು ಹೇಳಿದೆ, ಇದೆ ಕಲಾಪುರುಷ, ಅವನು ಯೋಗ ಪುರುಷ ಅಂತ. ನಾನು ಕಂಡಂಗೆ ಬಿ ಜೆ ಪಿಯವರು ತನು ಮನ ಧನ ಎಲ್ಲವನ್ನ ಚನ್ನಪಟ್ಟಣಕ್ಕೆ ಅರ್ಪಿಸಿದ್ರು. ಅದೇ ಥರ ಜೆ ಡಿ ಎಸ್ನವರು ಕೂಡ ತನು ಮನ ಧನನ ಯೋಗೀಶ್ಗೆ ಅರ್ಪಿಸಿದ್ರು. ಟೋಟಲಿ ಎಲ್ಲ ಕಾಂಗ್ರೆಸ್, ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎಲ್ಲರೂ ಕೂಡ ಯೋಗೀಶ್ವರಿಗೆ ಭಾಳ ಸಹಾಯವನ್ನು ಎಲ್ಲ ಥರದಲ್ಲೂ ಸಹಾಯ ಮಾಡಿದ್ದಾರೆ. ಇದು ನಿಖಿಲ್ ಕುಮಾರಸ್ವಾಮಿ ಮೇಲೆ ಕೋಪ ಅಂತಲ್ಲ, ನಾನು ತಿಳಿದ ಮಟ್ಟಿಗೆ ಕುಮಾರಸ್ವಾಮಿಯವ್ರ ಮೇಲೆ ಇರ್ತಕ್ಕಂಥ ಕೋಪವನ್ನು ಮಗನ ಮೇಲೆ ತೀರಿಸಿದ್ದಾರೆ. ಅಲ್ಲಲ್ಲೇ ಮಾತನಾಡ್ತಕ್ಕಂಥದ್ದು, ಇವರು ಸೆಂಟ್ರಲ್ ಮಿನಿಸ್ಟರ್ ಆಗಿ 6 ತಿಂಗಳು ಆದಮೇಲೆ ಪ್ರೆಸ್ ಮೀಟ್ ಮಾಡಿದಂಥದ್ದು ಒಂದೇ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇಂಡಸ್ಟ್ರಿ ತತ್ತೀನಿ ಎಂದು ಎಲ್ಲೂ ಕೂಡ ಹೇಳಲಿಲ್ಲ. ಬರೀ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡು, ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತಾಡು. ಅದಕ್ಕೆ ಜನ ಕೂಡ ಬೇಸತ್ತಿದ್ರು. ಎಲ್ಲ ಕೂಡ ಅದು ಒಗ್ಗೂಡಿಸಿ ಇವತ್ತು ಅತ್ಯಧಿಕ ಬಹುಮತದಿಂದ ಚನ್ನಪಟ್ಟಣ ಗೆಲ್ಲಲಿಕ್ಕೆ ಕಾರಣ ಆಗಿದ್ದಾರೆ. ಅದು ಬಿ ಜೆ ಪಿಯವರು ಕಾರಣ ಇದ್ದಾರೆ, ಜೆ ಡಿ ಎಸ್ನವರು ಕಾರಣ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಯೋಗೇಶನ್ನ ಗೆಲ್ಲಿಸಿದ್ದಾರೆ. ಕುಮಾರಸ್ವಾಮಿಯವರು ಮತ್ತು ಇನ್ನಿತರ ಲೀಡರ್ಗಳು ಡೆವಲಪ್ಮೆಂಟ್ ಆಧಾರದ ಮೇಲೆ ಮತ ಕೇಳಲಿಲ್ಲ. ಚನ್ನಪಟ್ಟಣದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದೇನೆ, ಕೆಲಸ ಮಾಡಿದ್ದೀನಿ ಅಂತ ಅವರು ಕೇಳಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಮೂಡ ಕೇಸಲ್ಲಿ ಸಿಗಿಸ್ತೀನಿ, ಮುಖ್ಯಮಂತ್ರಿಗಳನ್ನು ತೆಗಿತೀನಿ, ಈ ಸರ್ಕಾರನ ಕಿತ್ತೆಸಿತೀನಿ, ಈ ಥರದ ಭಾಷಣ ಮಾಡಿಕೊಂಡೇ ಹೋದ್ರೆ ವಿನಾ ದೇವೇಗೌಡರು ಡಿ.ಕೆ. ಶಿವಕುಮಾರ್ 40 ವರ್ಷದ ಹಿಂದೆ ಯಾವುದೋ ರೌಡಿ ಹತ್ರ ಇದ್ದ ಅಂತಕ್ಕಂಥದ್ದು ಇವೆಲ್ಲ ಅಪಪ್ರಚಾರ ಏನು ಮಾಡಿದ್ರು, ಅಲ್ಲಿ ಜನ ಬೇಸತ್ತಿದ್ರು. ಈ ಕುಮಾರಸ್ವಾಮಿ ಮಗನ ಹಾಕಿದ್ಮೇಲೆ 2 ಟರ್ಮ್ ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಚನ್ನಪಟ್ಟಣಕ್ಕೆ ಏನು ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ಹೇಳಿ ಅವ್ರ ಮತ ಕೇಳಬೇಕಾದ. ಇವರು ಕುಮಾರಸ್ವಾಮಿ ಅದ ಬಿಟ್ಬಿಟ್ಟು ಸಿದ್ದರಾಮಯ್ಯನ ತೆಗಳೋದು, ಆಮೇಲೆ ಡಿ.ಕೆ. ಶಿವಕುಮಾರ್ನ ತೆಗಳೋದು, ಅದು ಜೊತೆಗೆ ಬಿ ಜೆ ಪಿ, ಜೆ ಡಿ ಎಸ್ ಎಲ್ಲ ಮುಖಂಡರುಗಳು ಏನು ಕುಮಾರಸ್ವಾಮಿ ಮೇಲೆ ಕೋಪ ಇತ್ತು ಅದೆಲ್ಲವನ್ನ ಕೂಡ ಚನ್ನಪಟ್ಟಣದಲ್ಲಿ ತೋರಿಸಿದ್ರು. ಅತ್ಯಧಿಕ ಬಹುಮತದಿಂದ ಗೆದ್ದು ಚನ್ನಪಟ್ಟಣ ಚುನಾವಣೆ ಯೋಗೀಶಂದು ಮುಂಚೆ ನಾನು ಹೇಳಿದೆ,